ಹಾಯ್ ಹಲೋ ನಮಸ್ಕಾರ. ನಾನು ಜವಳಿ ವೀರಣ್ಣ, ಜಿಮ್ನಿ ಕ್ವೀನ್ಸ್ ಕಲೆಕ್ಷನ್ ನಾಣ್ಯ ಸಂಗ್ರಹಕಾರ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ನಾಣ್ಯ ಟಂಕಸಾಲೆಗಳು ಅಂದರೆ ನಾಣ್ಯಗಳನ್ನು ತಯಾರಿಸುವ ಕಾರ್ಖಾನೆಗಳು ಎಲ್ಲೆಲ್ಲಿ ಇವೆ ಎಂಬ ವಿಚಾರ ಎಷ್ಟೋ ಜನರಿಗೆ ಇನ್ನೂ ಗೊತ್ತಿಲ್ಲ. ಕ್ವೈನ್ಸ್ ಮಿಂಟ್ ಅಥವಾ ನಾಣ್ಯಗಳ ಟಂಕಸಾಲೆಗಳು ನಮ್ಮ ಭಾರತ ದೇಶದಲ್ಲಿ ಎಲ್ಲಿವೆ, ಯಾವಾಗ ಪ್ರಾರಂಭವಾದವು ಹಾಗೂ ಆಯಾ ನಾಣ್ಯ ಟಂಕಸಾಲೆಯ ಚಿಹ್ನೆ ಅಥವಾ ಮಿಂಟ್ ಮಾರ್ಕಿನ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋ ಕೊನೆಯವರೆಗೂ ನೋಡಿ ನಾಣ್ಯ ಟಂಕಸಾಲೆಗಳ ಮಾಹಿತಿ ತಿಳಿದುಕೊಳ್ಳಿ. ಆತ್ಮೀಯರೇ, ಭಾರತ ಸ್ವತಂತ್ರವಾದ ನಂತರ ಸರ್ಕಾರ ನಾಣ್ಯಗಳನ್ನು ಹೊರಡಿಸಲು ಪ್ರಾರಂಭಿಸಿದ ಅಂದರೆ 1950ರಿಂದ 2025ರವರೆಗಿನ ಪ್ರತಿಯೊಂದು ನಾಣ್ಯಗಳ ಇತಿಹಾಸವನ್ನು ಈ ಹಿಂದಿನ ನನ್ನ ವಿಡಿಯೋಗಳಲ್ಲಿ ಸವಿಸ್ತರವಾಗಿ ತಿಳಿಸಿರುತ್ತೇನೆ. ಈ ನನ್ನ ನಾಣ್ಯಗಳ ಇತಿಹಾಸವೆಂಬ ವಿಡಿಯೋಗಳು ನಾಣ್ಯ ಸಂಗ್ರಹಕಾರರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ನಾಣ್ಯ ನೋಟುಗಳ ಇತಿಹಾಸವನ್ನು ತಿಳಿಸುವುದಕ್ಕಾಗಿ ಮಾತ್ರ. ಇದು ಯಾವುದೇ ವ್ಯಾಪಾರಿ ಅಥವಾ ಹಳೆಯ ನಾಣ್ಯಗಳ ದರಗಳನ್ನು ಹೇಳುವ ಹಾಗೂ ನಾಣ್ಯಗಳ ಸೇಲ್ಸ್ ಪರ್ಚೇಸ್ ಬಗ್ಗೆ ಹೇಳುವ ಬಿಸ್ನೆಸ್ ವಿಡಿಯೋಗಳಲ್ಲ. ಕೇವಲ ಹಳೆಯ ಹಾಗೂ ಹೊಸ ನಾಣ್ಯಗಳ ಇತಿಹಾಸವನ್ನು ತಿಳಿಸಿಕೊಡುವುದೊಂದೇ ನಮ್ಮ ಧ್ಯೇಯ. ಆತ್ಮೀಯರೇ, ಈ ವಿಡಿಯೋ ಕೊನೆಯವರೆಗೂ ನೋಡಿ ನಾಣ್ಯ ಟಂಕಸಾಲೆಗಳ ಮಾಹಿತಿ ತಿಳಿದುಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ನಮ್ಮ ದೇಶದಲ್ಲಿ ಒಟ್ಟು 4 ನಾಣ್ಯ ಟಂಕಸಾಲೆಗಳಿವೆ. ಅಲಿಪೋರ್ ಕಲ್ಕತ್ತಾ, ಚರ್ಲಪಲ್ಲಿ ಹೈದರಾಬಾದ್, ಪೋರ್ಟ್ ಬಾಂಬೆ, ನೋಯ್ಡಾ ಉತ್ತರ ಪ್ರದೇಶ. ಭಾರತದ ಪ್ರಥಮ ಸರ್ಕಾರಿ ಟಂಕಸಾಲೆಯನ್ನು ಮೊದಲು ಕಲ್ಕತ್ತಾದಲ್ಲಿ 1757ರಲ್ಲಿ ಸ್ಥಾಪಿಸಲಾಯಿತು. ಇದು ಹಳೆಯ ಕೋಟೆಯ ಕಪ್ಪು ಕುಳಿಯ ಪಕ್ಕದ ಕಟ್ಟಡದಲ್ಲಿತ್ತು. ಇದನ್ನು ಕಲ್ಕತ್ತಾ ಟಂಕಸಾಲೆ ಎಂದು ಕರೆಯಲಾಗುತ್ತಿತ್ತು ಮತ್ತು ಮುರ್ಷಿದಾಬಾದ್ ಟಂಕಸಾಲೆ ಎಂಬ ಹೆಸರಿನಿಂದ ನಾಣ್ಯಗಳನ್ನು ಬಳಸಲಾಗುತ್ತಿತ್ತು. ಎರಡನೇ ಕಲ್ಕತ್ತಾ ಟಂಕಸಾಲೆಯನ್ನು ಇಂಗ್ಲೆಂಡಿನಿಂದ ತಂದ ಆಧುನಿಕ ಯಂತ್ರೋಪಕರಣಗಳೊಂದಿಗೆ 1790ರಲ್ಲಿ ಗಿಲೆಟ್ ಶಿಪ್ ಬಿಲ್ಡಿಂಗ್ ಸ್ಥಾಪನೆಯ ಸ್ಥಳದಲ್ಲಿ ಸ್ಥಾಪಿಸಲಾಯಿತು. ಈ ಟಂಕಸಾಲೆಯನ್ನು 1833ರಲ್ಲಿ ಸ್ಟ್ಯಾಂಪ್ ಆ್ಯಂಡ್ ಸ್ಟೇಷನರಿ ಸಮಿತಿಯು ಸ್ವಾಧೀನಪಡಿಸಿಕೊಂಡಿತು. ಈ ಟಂಕಸಾಲೆಯಿಂದ ಹೊರಟಿರುವ ಎಲ್ಲ ನಾಣ್ಯಗಳೂ ಸಹ ಮುರ್ಷಿದಾಬಾದ್ ಟಂಕಸಾಲೆಯ ಹೆಸರಿನಲ್ಲಿವೆ ಹಾಗೂ ಎಲ್ಲವೂ ಅದೇ ವರ್ಷ AH 1204 ಹೊಂದಿವೆ. ಮಾರ್ಚ್ 1824ರಲ್ಲಿ 3ನೇ ಕಲ್ಕತ್ತಾ ಟಂಕಸಾಲೆಯ ಅಡಿಪಾಯವನ್ನು ಸ್ಟ್ರ್ಯಾಂಡ್ ರಸ್ತೆಯಲ್ಲಿ ಹಾಕಲಾಯಿತು ಹಾಗೂ ತಾರೀಖು 1 ಆಗಸ್ಟ್ 1829ರಿಂದ ನಾಣ್ಯಗಳ ಉತ್ಪಾದನೆಯನ್ನು ಪ್ರಾರಂಭಿಸಲಾಯಿತು. 1835ರವರೆಗೆ ಈ ಟಂಕಸಾಲೆಯಲ್ಲಿ ಹೊರಟ ನಾಣ್ಯಗಳು ಮುರ್ಷಿದಾಬಾದ್ ಟಂಕಸಾಲೆಯ ಹೆಸರಿನಲ್ಲಿ ಮುಂದುವರಿದವು. ಈ 3ನೇ ಟಂಕಸಾಲೆಯನ್ನು ಓಲ್ಡ್ ಸಿಲ್ವರ್ ಟಂಕಸಾಲೆ ಎಂದು ಕರೆಯಲಾಯಿತು. ಆಗ ನಾಣ್ಯಗಳ ಉತ್ಪಾದನಾ ಸಾಮರ್ಥ್ಯವು ದಿನಕ್ಕೆ 3 ಲಕ್ಷದಿಂದ 6 ಲಕ್ಷ ತುಣುಕುಗಳಷ್ಟಾಗುತ್ತಿತ್ತು. 1860ರಲ್ಲಿ ತಾಮ್ರದ ನಾಣ್ಯಗಳ ವಿಶೇಷ ಉತ್ಪಾದನೆಗಾಗಿ ಬೆಳ್ಳಿ ಟಂಕಸಾಲೆಯ ಉತ್ತರಕ್ಕೆ ತಾಮ್ರ ಟಂಕಸಾಲೆ ಎಂದು ಕರೆಯಲಾಯಿತು. ಬ್ರಿಟಿಷ್ ಆಳ್ವಿಕೆಯಲ್ಲಿ ಬೆಳ್ಳಿ, ತಾಮ್ರ, ಕಂಚು, ಚಿನ್ನದ ನಾಣ್ಯಗಳನ್ನು ಉತ್ಪಾದಿಸುವುದರ ಜೊತೆಗೆ ಈ ಕಲ್ಕತ್ತಾ ಟಂಕಸಾಲೆಯು ಅಲಂಕಾರಿಕೆಗಳ ತಯಾರಿಕೆ ಮತ್ತು ಪದಕಗಳ ಉತ್ಪಾದನೆಯನ್ನು ಮಾಡುತ್ತಿದ್ದ. ಈ 3ನೇ ಕಲ್ಕತ್ತಾ ಮಿಂಟ್ 1952ರಲ್ಲಿ ಮುಚ್ಚಲ್ಪಟ್ಟಿತು. 1930ರ ದಶಕದಲ್ಲಿ ಅಲಿಪೋರಿಗೆ ಹತ್ತಿರವಿರುವ ತರತಲಾದಲ್ಲಿ ಹೊಸ ಟಂಕಸಾಲೆಗೆ ಅಡಿಪಾಯ ಹಾಕಲಾಯಿತು. 1942ರ ಆರಂಭದ ವೇಳೆಗೆ ಅಡಿಪಾಯ ಪೂರ್ಣಗೊಂಡರೂ ಎರಡನೇ ಮಹಾಯುದ್ಧದ ಕಾರಣ ಟಂಕಸಾಲೆ ನಿರ್ಮಾಣಕ್ಕೆ ಅಡ್ಡಿಯಾಯಿತು. ಇದು 1950ರಲ್ಲಿ ಪೂರ್ಣಗೊಂಡಿತು. ಕಲ್ಕತ್ತಾದ ಅಲಿಪೋರ್ ಟಂಕಸಾಲೆಯನ್ನು ಭಾರತದ ಸರ್ಕಾರದ ಆಗಿನ ಹಣಕಾಸು ಸಚಿವ ಶ್ರೀ CD ದೇಶ್ಮುಖ್ರವರು ಮಾರ್ಚ್ 19, 1952ರಂದು ಉದ್ಘಾಟಿಸಿದರು. ಅಂದಿನಿಂದ ಇದುವರೆಗೆ ಈ ಕಲ್ಕತ್ತಾ ಟಂಕಸಾಲೆಯು ನಾಣ್ಯಗಳ ಉತ್ಪಾದನೆಯೊಂದಿಗೆ ಪದಕಗಳು, ಅಲಂಕಾರಕ ವಸ್ತುಗಳು, ಬ್ಯಾಡ್ಜ್ಗಳು ತಯಾರಿಸುವುದಲ್ಲದೆ ಇತರ ಬೇರೆ ರಾಷ್ಟ್ರಗಳಿಗೂ ನಾಣ್ಯಗಳನ್ನು ಮುದ್ರಿಸಿ ಕೊಡುತ್ತದೆ. ಈ ಕಲ್ಕತ್ತಾ ಟಂಕಸಾಲೆಯಲ್ಲಿ ತಯಾರಾದ ನಾಣ್ಯಗಳಿಗೆ ಯಾವುದೇ ಮಿಂಟ್ ಮಾರ್ಕ್ ಅಥವಾ ಟಂಕಸಾಲೆಯ ಚಿಹ್ನೆ ಇರುವುದಿಲ್ಲ. ನಾಣ್ಯಗಳ ಹಿಂದಿನ ಬದಿಯಲ್ಲಿ ನಾಣ್ಯ ಹೊರಡಿಸಿದ ವರ್ಷದ ಕೆಳಗೆ ಯಾವುದೇ ಮಿಂಟ್ ಮಾರ್ಕ್ ಇಲ್ಲವೆಂದರೆ ಅದನ್ನು ಕಲ್ಕತ್ತಾ ಟಂಕಸಾಲೆಯಲ್ಲಿ ತಯಾರಾದ ನಾಣ್ಯವೆಂದು ತಿಳಿಯಬೇಕು. ಹೈದರಾಬಾದ್ ಟಂಕಸಾಲೆ ಭಾರತದ ಸರ್ಕಾರಿ ಟಂಕಸಾಲೆಯಲ್ಲಿ ಹೈದರಾಬಾದಿನ ಚರ್ಲಪಲ್ಲಿಯಲ್ಲಿರುವ ಟಂಕಸಾಲೆಯೂ ಒಂದು. ಈ ಟಂಕಸಾಲೆಯನ್ನು ಮೂಲತಃ ಕ್ರಿಸ್ತಕ 1803ರಲ್ಲಿ ಹೈದರಾಬಾದ್ ನಿಜಾಮನಿಗೆ ಟಂಕಸಾಲೆಯಾಗಿ ಸೇವೆ ಸಲ್ಲಿಸಲು
ರಾಯಲ್ ಟಂಕಸಾಲೆಯಾಗಿ ಸ್ಥಾಪಿಸಲಾಯಿತು. ಈ ಟಂಕಸಾಲೆಯನ್ನು ಮೀರ್ ಅಕ್ಬರ್ ಅಲಿ ಖಾನ್ ಸಿಕಂದರ್ ಜಾ ಅಸಫ್ ಹಾಜಿರ್ ಅವರು ಸ್ಥಾಪಿಸಿದರು ಮತ್ತು ಮೂಲತಃ ಹೈದರಾಬಾದ್ ನಗರದ ಮೊಘಲ್ಪುರ ಉಪನಗರದಲ್ಲಿರುವ ಸುಲ್ತಾನ್ ಶಾಹಿಯಲ್ಲಿ ನೆಲೆಗೊಂಡಿತ್ತು. 1950ರಲ್ಲಿ ಈ ಟಂಕಸಾಲೆಯನ್ನು ಭಾರತ ಸರ್ಕಾರವು ಸ್ವಾಧೀನಪಡಿಸಿಕೊಂಡಿತು. 1997ರಲ್ಲಿ ಇದನ್ನು ಸಿಕಂದರಾಬಾದ್ನ ಚರ್ಲಪಲ್ಲಿಯಲ್ಲಿರುವ ಪ್ರಸ್ತುತ ಸ್ಥಳಕ್ಕೆ ಸ್ಥಳಾಂತರಿಸಲಾಯಿತು. ಈ ಟಂಕಸಾಲೆಯಲ್ಲಿ ಭಾರತೀಯ ₹1, ₹2, ₹5 ಮತ್ತು ₹10 ನಾಣ್ಯಗಳನ್ನು ಉತ್ಪಾದಿಸಲಾಗುತ್ತದೆ. ಈ ಹೈದರಾಬಾದ್ ಟಂಕಸಾಲೆಯ ಮಿಂಟ್ ಮಾರ್ಕ್ ಅಥವಾ ಟಂಕಸಾಲೆಯ ಚಿಹ್ನೆಯು 5 ಚೂಪಾದ ಕೋನಗಳಿರುವ ನಕ್ಷತ್ರ ಚಿಹ್ನೆಯೂ ಆಗಿರುತ್ತದೆ. ಈ ಮಿಂಟ್ ಮಾರ್ಕ್ ನಾಣ್ಯದಲ್ಲಿ ವರ್ಷದ ಕೆಳಗೆ ಇರುತ್ತದೆ. ಮುಂಬೈ ಟಂಕಸಾಲೆ ಭಾರತ ಸರ್ಕಾರಿ 4 ಟಂಕಸಾಲೆಗಳಲ್ಲಿ ಮುಂಬೈ ಟಂಕಸಾಲೆಯೂ ಒಂದಾಗಿದೆ. ಈ ಟಂಕಸಾಲೆಯನ್ನು 1824ರಲ್ಲಿ ಬಾಂಬೆ ಪ್ರೆಸಿಡೆನ್ಸಿಯ ಆಗಿನ ಗವರ್ನರ್ ಸ್ಥಾಪಿಸಿದರು. ಈ ಟಂಕಸಾಲೆಯು ದಕ್ಷಿಣ ಮುಂಬೈನ ಫೋರ್ಟ್ ಪ್ರದೇಶದಲ್ಲಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಎದುರಿಗೆ ಇದೆ. ಆರಂಭದಲ್ಲಿ ಬಾಂಬೆ ಪ್ರೆಸಿಡೆನ್ಸಿಯ ಗವರ್ನರ್ ಆಡಳಿತ ನಡೆಸುತ್ತಿದ್ದರು. ಇದನ್ನು 18 ಮೇ 1876ರಂದು ಹಣಕಾಸು ಇಲಾಖೆಯ ನಿರ್ಣಯ 247ರ ಪ್ರಕಾರ ಭಾರತ ಸರ್ಕಾರಕ್ಕೆ ವರ್ಗಾಯಿಸಲಾಯಿತು. 1918ರಲ್ಲಿ ಬ್ರಿಟಿಷ್ ಸಾರ್ವಭೌಮರನ್ನು ಬಿಡುಗಡೆ ಮಾಡಲು ಲಂಡನ್ ರಾಯಲ್ ಮಿಂಟಿನ ಶಾಖೆಯನ್ನು ಸ್ಥಾಪಿಸಲಾಯಿತು. ಈ ಟಂಕಸಾಲೆಯಲ್ಲಿ ನಾಣ್ಯಗಳಲ್ಲದೆ ಟಂಕಸಾಲೆಯು ರಕ್ಷಣಾ ಸಚಿವಾಲಯ, ಗೃಹ ವ್ಯವಹಾರಗಳ ಸಚಿವಾಲಯ, ಶಿಕ್ಷಣ ಸಂಸ್ಥೆಗಳು, ಸಾಮಾಜಿಕ ಸೇವಾ ಸಂಸ್ಥೆಗಳು, ಬ್ಯಾಡ್ಜುಗಳನ್ನು, ಪದಕಗಳನ್ನು ಉತ್ಪಾದಿಸುತ್ತದೆ. 1964ರಲ್ಲಿ ಸ್ಮರಣಾರ್ಥವಾಗಿ ಅಂದರೆ ಕಮಮರೇಟಿವ್ ಕಾಯಿನ್ಸ್ಗಳನ್ನು ಪ್ರಪ್ರಥಮವಾಗಿ ಮುದ್ರಿಸಲು ಪ್ರಾರಂಭಿಸಿತು. ಇಲ್ಲಿ ಮುದ್ರಿಸಿದ ಮೊದಲ ಸ್ಮರಣಾರ್ಥ ನಾಣ್ಯವು ಪಂಡಿತ್ ಜವಾಹರಲಾಲ್ ನೆಹರೂರವರ ಸ್ಮರಣಾರ್ಥ ನಾಣ್ಯವಾಗಿತ್ತು. ಈ ಮುಂಬೈ ಟಂಕಸಾಲೆಯ ಚಿಹ್ನೆಯು ನಾಣ್ಯದ ಹಿಂದಿನ ಭಾಗದ ವರ್ಷದ ಕೆಳಗೆ ವಜ್ರದ ಆಕಾರವಾಗಿರುತ್ತದೆ. ನೋಯ್ಡಾ ಟಂಕಸಾಲೆ ಭಾರತದ ಸರ್ಕಾರಿ 4 ಟಂಕಸಾಲೆಗಳಲ್ಲಿ ನೋಯ್ಡಾ ಟಂಕಸಾಲೆಯು ಒಂದಾಗಿದೆ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ನೆಲೆಗೊಂಡಿರುವ ಈ ಟಂಕಸಾಲೆಯು ಜುಲೈ 1, 1988ರಂದು ತನ್ನ ಉತ್ಪಾದನೆಯನ್ನು ಪ್ರಾರಂಭಿಸಲಾಯಿತು ಮತ್ತು 1947ರಲ್ಲಿ ಭಾರತ ಸ್ವತಂತ್ರ ರಾಷ್ಟ್ರವಾದ ನಂತರ ಸ್ಥಾಪಿಸಲಾದ ಏಕೈಕ ಭಾರತ ಸರ್ಕಾರಿ ಟಂಕಸಾಲೆಯಾಗಿದೆ. ಭಾರತದ ಪ್ರಥಮ ಸ್ಟೇನ್ಲೆಸ್ ಸ್ಟೀಲ್ ನಾಣ್ಯಗಳನ್ನು ಈ ನೋಯ್ಡಾ ಟಂಕಸಾಲೆಯಲ್ಲಿ ಮುದ್ರಿಸಲಾಯಿತು ಹಾಗೂ ನಮ್ಮ ದೇಶಕ್ಕಷ್ಟೇ ಅಲ್ಲದೆ ಇತರ ದೇಶಗಳಿಗೂ ನಾಣ್ಯಗಳನ್ನು ಸಹ ಉತ್ಪಾದಿಸಲಾಗುತ್ತದೆ. ಈ ನೋಯ್ಡಾ ಟಂಕಸಾಲೆಯ ಚಿಹ್ನೆ ಅಥವಾ ಮಿಂಟ್ ಮಾರ್ಕ್ ನಾಣ್ಯದ ಹಿಂಬದಿಯ ವರ್ಷದ ಕೆಳಗೆ ದುಂಡಾಗಿರುವ ಚುಕ್ಕೆಯಾಗಿರುತ್ತದೆ. ಸ್ನೇಹಿತರೆ, ನಮ್ಮ ದೇಶದಲ್ಲಿರುವ 4 ನಾಣ್ಯ ಟಂಕಸಾಲೆಯ ಮಾಹಿತಿಯನ್ನು ಸಂಪೂರ್ಣ ವಿವರಣೆಯೊಂದಿಗೆ ನೋಡಿರಲ್ಲ. ಈ ವಿಷಯ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂದಿನ ವಿಡಿಯೋಗಳನ್ನು ನೋಡಿ. ಇದುವರೆಗೆ ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು.